ಕಥೆಯ ಹೆಸರು ನವಿಲಿನ ಸೌಂದರ್ಯ. ಒಂದು ಕಾಲದಲ್ಲಿ ಶಾಂತವಾದ ಸುಂದರ ಕೆರೆಯ ಬಳಿಯಲ್ಲಿ ಒಂದು ನವಿಲು ವಾಸಿಸುತ್ತಿತ್ತು. ಆ ನವಿಲಿನ ರೆಕ್ಕೆಗಳು ತುಂಬಾ ಸುಂದರವಾಗಿದ್ದವು. ಅದು ತನ್ನ ಸೌಂದರ್ಯವನ್ನು ತೋರಿಸಲು ತುಂಬಾ ಇಷ್ಟಪಡುತ್ತಿತ್ತು. ನನ್ನನ್ನು ನೋಡಿ, ನಾನು ಈ ಕಾಡಿನಲ್ಲೇ ಅತಿ ಸುಂದರ ಪಕ್ಷಿ. ಹಾ, ನನ್ನ ಈ ಬಣ್ಣದ ಗರಿಗಳನ್ನು ನೋಡಿ ನಾನೇ ಬೆರಗಾಗುತ್ತಿದ್ದೇನೆ. ಈ ಕಾಡಿನಲ್ಲಿ ನನಗಿಂತ ಸುಂದರವಾದವರು ಯಾರಿದ್ದಾರೆ? ಯಾರೂ ಇಲ್ಲ. ಅದು ಗರ್ವದಿಂದ ಇತರೆ ಪ್ರಾಣಿಗಳ ಮುಂದೆ ನಡೆದು ತನ್ನ ಸೌಂದರ್ಯವನ್ನು ತೋರಿಸುತ್ತಿತ್ತು. ಆಗ ಬಿಳಿ ಕೊಕ್ಕರೆಯೊಂದು ನಿಧಾನವಾಗಿ ಕೆರೆಯ ಬಳಿ ಬಂದು ನಿಲ್ಲುತ್ತದೆ. ಓಹೋ, ಯಾರಿದು? ಇಷ್ಟು ಮಂಕಾಗಿರುವ ಹಕ್ಕಿ. ಕೊಕ್ಕರೆಯೇ, ನಿನ್ನ ಬಣ್ಣ ಬಿಳಿ, ನಿನ್ನ ರೆಕ್ಕೆ ಎಷ್ಟು ಕಿರಿದಾಗಿದೆ ನೋಡು. ನನ್ನ ಈ ಕಾಮನ ಬಿಲ್ಲಿನಂತಹ ಗರಿಗಳ ಮುಂದೆ ನೀನು ಕೇವಲ ಒಂದು ಬಿಳಿ ಕಾಗದದಂತೆ ಕಾಣುತ್ತಿದ್ದೀಯೆ. ನೀನು ಎಷ್ಟು ಸರಳವಾಗಿದ್ದೀಯ? ನನ್ನ ಸುಂದರ ರೆಕ್ಕೆಗಳನ್ನು ನೋಡು. ಕೊಕ್ಕರೆ ಶಾಂತವಾಗಿ ಉತ್ತರಿಸಿತು. ಹೌದು, ನೀನ್ ತುಂಬಾ ಸುಂದರ. ಹೌದು ನವಿಲೆ, ನಿನ್ ಗರಿಗಳು ನಿಜಕ್ಕೂ ಬಹಳ ಸುಂದರವಾಗಿವೆ. ಆದರೆ ಸೌಂದರ್ಯವೇ ಎಲ್ಲವೂ ಅಲ್ಲವಲ್ಲ. ನಾನು ಎತ್ತರಕ್ಕೆ ಹಾರಿ ದೂರ ಪ್ರಯಾಣ ಮಾಡಬಹುದು. ಈ ಬಣ್ಣವಿಲ್ಲದ ರೆಕ್ಕೆಗಳಿಂದಲೇ ನಾನು ಆಕಾಶದ ಎತ್ತರಕ್ಕೆ ಹಾರಬಲ್ಲೆ, ಬೆಟ್ಟ ಗುಡ್ಡಗಳನ್ನು ತಾಟಬಲ್ಲೆ. ನೀನು ಇಷ್ಟೊಂದು ಸುಂದರವಾಗಿದ್ದೀಯಲ್ವೇ? ಬಾ, ನನ್ ಜೊತೆ ಆಕಾಶದಲ್ಲಿ ಹಾರೋಣ. ಬಾ. ನನಗೇನು ಹಾರಲು ಬರುವುದಿಲ್ಲವೇ? ನೋಡು, ಈಗಲೇ ಬರುತ್ತೇನೆ. ನವಿಲು ಅದನ್ನು ಸವಾಲಾಗಿ ತೆಗೆದುಕೊಂಡಿತು. ನವಿಲು ರೆಕ್ಕೆ ಬಡಿಯುತ್ತದೆ, ಆದರೆ ಭಾರವಾದ ಗರಿಗಳಿಂದಾಗಿ ಸ್ವಲ್ಪವೇ ಮೇಲೆ ಹೋಗಿ ಧಪ್ಪೆಂದು ನೆಲಕ್ಕೆ ಬೀಳುತ್ತದೆ. ಅದು ಬಹಳ ಪ್ರಯತ್ನಿಸಿದರೂ ಸ್ವಲ್ಪ ಮಾತ್ರ ಜಿಗಿಯಲು ಸಾಧ್ಯವಾಯಿತು. ನೋಡ್ದ್ಯಾ, ನಿನ್ನ ಸುಂದರ ಗರಿಗಳು ಕೇವಲ ಪ್ರದರ್ಶನಕ್ಕೆ ಮಾತ್ರ ಸೀಮಿತ. ಪ್ರತಿಯೊಬ್ಬರಿಗೂ ತಮ್ಮದೇ ಶಕ್ತಿ ಇದೆ. ನವಿಲು ದುಃಖದಿಂದ ಕುಳಿತಿತ್ತು. ಕೊಕ್ಕರೆ ಅದನ್ನು ಸಮಾಧಾನಪಡಿಸಿತು. ನನ್ನನ್ನು ಕ್ಷಮಿಸು ಕೊಕ್ಕರಿಯೇ. ಕೇವಲ ರೂಪವನ್ನು ನೋಡಿ ನಾನು ಗರ್ವಪಟ್ಟೆ. ಉಪಯುಕ್ತತೆಯಿಲ್ಲದ ಸೌಂದರ್ಯಕ್ಕಿಂತ ಕೆಲಸಕ್ಕೆ ಬರುವ ಸಾಮಾನ್ಯ ಗುಣವೇ ಮೇಲು ಎಂದು ನನಗೆ ಇವತ್ತು ಅರ್ಥವಾಯಿತು. ಅಂದಿನಿಂದ ನವಿಲು ತನ್ನ ಅಹಂಕಾರವನ್ನು ಬಿಟ್ಟು ಎಲ್ಲರೊಂದಿಗೆ ಸ್ನೇಹಿತನಂತೆ ಬಾಳತೊಡಗಿತು.